ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಆಗಿನ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಆಗಿದ್ದ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆಯಾಗಿದ್ದ ನಮ್ಮ ಶೈಕ್ಷಣಿಕ ನಗರಿ ಧಾರವಾಡದಿಂದ ಬೆಳಗಾವಿಗೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ವೀರರಾಣಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಊರಿನ ಮೂಲಕ ಹಾದು ಹೋಗುವ ಧಾರವಾಡ ಕಿತ್ತೂರು ಬೆಳಗಾವಿ ನೂತನ ರೈಲು ಮಾರ್ಗದ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಬೆಳಗಾವಿ ಸಂಸದ ಮತ್ತು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರು 2019ರಲ್ಲಿ ಕೇಂದ್ರ ರೈಲ್ವೆ ಇಲಾಖೆಗೆ ಈ ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲು ಮಾರ್ಗದ ನಿರ್ಮಾಣಕ್ಕೆ ಮನವಿಯನ್ನು ಸಲ್ಲಿಸಿದ್ದರು. ಅದೇ ವರ್ಷ ಅಂದರೆ 2019ರಲ್ಲೇ ಈ ಯೋಜನೆಯ ಸಮೀಕ್ಷೆಗೆ ಅನುಮತಿಯನ್ನು ಕೇಂದ್ರ ರೈಲ್ವೆ ಇಲಾಖೆ ನೀಡಿತ್ತು. ಹಾಗೆಯೇ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರು ಸಹ ಈ ಯೋಜನೆಯ ಕಾಮಗಾರಿಗೆ ಒಪ್ಪಿಗೆಯನ್ನೇನೋ ನೀಡ್ತಾರೆ. ನಂತರದ ದಿನಗಳಲ್ಲಿ ಅಂದರೆ 2020-21ನೇ ಸಾಲಿನ ಕೇಂದ್ರ ರೈಲ್ವೆ ಬಜೆಟ್ನಲ್ಲಿ 73 ಕಿಲೋಮೀಟರ್ ಉದ್ದದ ಈ ಹೊಸ ರೈಲು ಮಾರ್ಗದ ನಿರ್ಮಾಣಕ್ಕೆ ಘೋಷಣೆಯನ್ನು ಮಾಡಲಾಗುತ್ತೆ ಮತ್ತು 2020-21ರಲ್ಲೇ ಈ ರೈಲು ಮಾರ್ಗದ ಸರ್ವೆ ಸಹ ಪೂರ್ಣಗೊಳ್ಳುತ್ತೆ. ಸರ್ವೆ ಪೂರ್ಣಗೊಂಡು 3-4 ವರ್ಷಗಳೇ ಕಳೆದರೂ ಏಕೆ ಇನ್ನೂ ಕಾಮಗಾರಿಯನ್ನೇ ಶುರು ಮಾಡ್ತಾ ಇಲ್ಲ? ಇತ್ತೀಚೆಗೆ ಅಂದರೆ ಡಿಸೆಂಬರ್ 2023 ತಿಂಗಳಲ್ಲಿ ಗುತ್ತೇದಾರರಿಗೆ ನೀಡಲಾಗಿದ್ದ ಟೆಂಡರನ್ನು ಸಹ ಕ್ಯಾನ್ಸಲ್ ಮಾಡಲಾಗಿದೆ. ಇದರ ಹಿಂದಿನ ಕಾರಣವೇನು? ಈ ಟೆಂಡರನ್ನು ಏಕೆ ಕ್ಯಾನ್ಸಲ್ ಮಾಡಲಾಯಿತು? ಭೂಸ್ವಾಧೀನದಂತಹ ಪ್ರಕ್ರಿಯೆಗಳು ಆರಂಭವಾಗಿದ್ದರೂ ಸಹ ಕೆಲವು ಭಾಗಗಳಲ್ಲಿ ರೈತರು ತಮ್ಮ ಭೂಮಿಯನ್ನು ಈ ಯೋಜನೆಗೆ ನೀಡಲು ಏಕೆ ನಿರಾಕರಿಸುತ್ತಿದ್ದಾರೆ? ಹಾಗೆ 2023-24 ಮತ್ತು 2024-25ನೇ ಸಾಲಿನ ರೈಲ್ವೆ ಬಜೆಟಿನಲ್ಲಿ ಈ ಮಾರ್ಗದ ಕಾಮಗಾರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದರೂ ಸಹ ಏಕೆ ವಿಳಂಬವಾಗ್ತಾ ಇದೆ? ಈ ಮಾರ್ಗವನ್ನು ಯಾವ ವರ್ಷದಲ್ಲಿ ಪೂರ್ಣಗೊಳಿಸಬಹುದೆಂಬ ಭರವಸೆಯನ್ನು ನೀಡಲಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ತಪ್ಪದೇ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ 73 ಕಿಲೋಮೀಟರ್ ಉದ್ದದ ಈ ರೈಲು ಮಾರ್ಗದ ನಿರ್ಮಾಣಕ್ಕೆ 927.42 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50%ರಂತೆ ಹಣವನ್ನು ಹಂಚಿಕೆ ಮಾಡಿಕೊಂಡು ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದವು. ಹಾಗೆ 2023-24ನೇ ಸಾಲಿನ ರೈಲ್ವೆ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಯೋಜನೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ಶುರು ಮಾಡಲು ರಾಜ್ಯ ಸರ್ಕಾರವೇ ಉಚಿತವಾಗಿ ಭೂಮಿಯನ್ನು ನೀಡಬೇಕು ಅನ್ನೋ ಷರತ್ತಿಗೆ ರಾಜ್ಯ ಸರ್ಕಾರ 2021 ಡಿಸೆಂಬರ್ ತಿಂಗಳಲ್ಲೇ ಒಪ್ಪಿಗೆಯನ್ನು ಸಹ ಮಾಡಿಕೊಳ್ತು. ಸ್ನೇಹಿತರೆ, ಇನ್ನು ಎರಡನೇದಾಗಿ ಈ ಮಾರ್ಗದ ಕಾಮಗಾರಿಯ ಪ್ರಗತಿ ಮತ್ತು ಯಾವ ಹಂತದಲ್ಲಿ ಈ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುವುದು ಅನ್ನೋದನ್ನು ನೋಡೋದಾದರೆ, ಈ ಮಾರ್ಗದ ಕಾಮಗಾರಿಯನ್ನು 3 ಫೇಸ್ಗಳಲ್ಲಿ ಮಾಡಲಾಗ್ತಿದೆ. ಇದರ ಫೇಸ್ 1ರಲ್ಲಿ ಧಾರವಾಡ ಜಿಲ್ಲೆಯ 18 ಕಿಲೋಮೀಟರ್ ಉದ್ದದ ಕ್ಯಾರಕೊಪ್ಪದಿಂದ ತೇಗೂರಿನವರೆಗೆ ನಿರ್ಮಾಣ ಮಾಡಲಾಗುವುದು. ಇದರ ಎರಡನೇ ಫೇಸ್ ಬಂದು 24 ಕಿಲೋಮೀಟರ್ ಉದ್ದದ ತೇಗೂರಿನಿಂದ ಮುಂದೆ MK ಹುಬ್ಬಳ್ಳಿಯವರೆಗೆ ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ. ಮೂರನೇ ಫೇಸಲ್ಲಿ 31 ಕಿಲೋಮೀಟರ್ ಉದ್ದದ MK ಹುಬ್ಬಳ್ಳಿಯಿಂದ ಬೆಳಗಾವಿ ಜಿಲ್ಲೆಯ ದೇಸೂರಿನವರೆಗೆ ನಿರ್ಮಾಣ ಮಾಡಲಾಗುವುದು. ಇನ್ನು ಈ ಮಾರ್ಗದ ನಿರ್ಮಾಣಕ್ಕೆ ಒಟ್ಟು 830 ಎಕರೆ ಭೂಪ್ರದೇಶ ಬೇಕಾಗಲಿದೆ ಎಂದು ಅಂದಾಜಿಸಲಾಗಿತ್ತು. ಇನ್ನು ಇದನ್ನು ಜಿಲ್ಲಾವಾರು ನೋಡೋದಾದರೆ ಬೆಳಗಾವಿ ಜಿಲ್ಲೆಯಲ್ಲಿ 600 ಎಕರೆ ಭೂಮಿ ಸ್ವಾಧೀನಕ್ಕೆ ಒಳಪಡುತ್ತಿದ್ದು 48 ಕಿಲೋಮೀಟರ್ ಉದ್ದದ ಮಾರ್ಗ ಹೊಸದಾಗಿ ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಬೇಕಿದೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ 230 ಎಕರೆ ಭೂಪ್ರದೇಶ ಬೇಕಾಗಲಿದೆ. 25 ಕಿಲೋಮೀಟರ್ ಹೊಸದಾಗಿ ಧಾರವಾಡದಲ್ಲಿ ನಿರ್ಮಾಣ ಮಾಡಬೇಕಿದೆ. ಇದರ ಮೊದಲ ಹಂತದ ಸರಿಸುಮಾರು 11 ಕಿಲೋಮೀಟರ್ ಉದ್ದದ ಕ್ಯಾರಕೊಪ್ಪದಿಂದ ಮಮ್ಮಿಗಟ್ಟಿವರೆಗಿನ ಕಾಮಗಾರಿಗೆ ಟೆಂಡರ್ ಅನ್ನು ನೀಡಲಾಗಿತ್ತು. ಹಾಗೆ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ 243.66 ಎಂದು ಅಂದಾಜಿಸಿದ್ದು ಪೂರ್ಣಗೊಳಿಸಲು 24 ತಿಂಗಳ ಸಮಯವನ್ನು ಸಹ ನೀಡಲಾಗಿತ್ತು. ಆದರೆ 11 ಕಿಲೋಮೀಟರ್ನ ಟೆಂಡರನ್ನು ಮತ್ತೆ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಯಾವ ಕಾರಣಕ್ಕೆ ಈ ಟೆಂಡರನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಕೆಲವು ಆಡಳಿತಾತ್ಮಕ ಕಾರಣಗಳಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಸ್ಪಷ್ಟವಾದ ಕಾರಣ ಏನು ಅಂತ ಇನ್ನೂ ಹೇಳಿಲ್ಲ. ಇನ್ನು ಈ ಮಾರ್ಗದ ನಿರ್ಮಾಣಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರು 2021-22ನೇ ಸಾಲಿನ ಕರ್ನಾಟಕದ ಬಜೆಟ್ ಮಂಡನೆಯಲ್ಲಿ 463 ಕೋಟಿ ಅನುದಾನವನ್ನು ಭೂಸ್ವಾಧೀನಕ್ಕೆ ಬಿಡುಗಡೆ ಮಾಡಿದ್ದರು. 2023-24 ಮತ್ತು 2024-25ನೇ ಸಾಲಿನ ಬಜೆಟ್ನಲ್ಲಿ ಸಹ ತಲಾ 10 ಕೋಟಿ ಮತ್ತು 50 ಕೋಟಿ ಹಣವನ್ನು ಕೇಂದ್ರ ರೈಲ್ವೆಯಿಂದ ಈ ಮಾರ್ಗದ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿದ್ದರೂ ಕೂಡ ಕಾಮಗಾರಿಯ ವಿಳಂಬಕ್ಕೆ ಬಹುಮುಖ್ಯ ಕಾರಣ ಇಲ್ಲಿನ ಕೆಲವು ಭಾಗದ ರೈತರು ತಮ್ಮ ಭೂಮಿಯನ್ನು ಸರ್ಕಾರಕ್ಕೆ ನೀಡದೆ ಕೋರ್ಟ್ ಮೊರೆ ಹೋಗಿರುವುದು. ರೈತರಿಗೆ ನೀಡುತ್ತಿರುವ ಪರಿಹಾರ ನಿಧಿಗೆ ಸಂಬಂಧಿಸಿದಂತೆ
ರೈತರು ಹೆಚ್ಚಿನ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿರುವುದು. ಈ ಮಾರ್ಗ ನಿರ್ಮಾಣವಾಗುತ್ತಿರುವ ಟ್ರೈನ್ ರೂಟಲ್ಲಿ ನೀರಾವರಿ ಭೂಮಿ ಬರುವುದರಿಂದ ಮಾರ್ಗವನ್ನು ಬದಲಾಯಿಸುವಂತೆ ರೈಲ್ವೆ ಇಲಾಖೆಗೆ ರೈತರು ಒತ್ತಾಯಿಸುತ್ತಿದ್ದಾರೆ. ಉದಾಹರಣೆಗೆ, ದೇಸೂರಿನಿಂದ ಕಣವಿಕೊಪ್ಪ ನಡುವೆ 150 ಎಕರೆ ನೀರಾವರಿ ಭೂಮಿ ಬರುವುದರಿಂದ ಇಲ್ಲಿನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ಹೆಚ್ಚಿನ ಹಣವನ್ನು ನೀಡಿ ಕಾಮಗಾರಿಯನ್ನು ಶುರು ಮಾಡಲು ಅನುವು ಮಾಡಿಕೊಡಲಿ ಅಂತ ಈ ವಿಡಿಯೋ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಮೂರನೇದಾಗಿ ಈ ನೂತನ ರೈಲು ಮಾರ್ಗ ಯಾವ ಗ್ರಾಮಗಳ ಮೇಲೆ ಹಾದು ಹೋಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಧಾರವಾಡ ಜಿಲ್ಲೆಯ ಕ್ಯಾರಕೊಪ್ಪದಲ್ಲಿ ಶುರುವಾಗುವಂತಹ ಈ ರೈಲು ಮಾರ್ಗ ಮಮ್ಮಿಗಟ್ಟಿ, ತೇಗೂರು, ಕಿತ್ತೂರು, ಹುಳಿಕಟ್ಟಿ, MK ಹುಬ್ಬಳ್ಳಿ, ಬಾಗೇವಾಡಿ, ಕಣವಿನಕೊಪ್ಪ, ದೇಸೂರು ಈ 9 ಇಂಟರ್ಮೀಡಿಯೇಟ್ ಸ್ಟೇಷನ್ಗಳನ್ನು ಹಾದು ಬೆಳಗಾವಿಯನ್ನು ತಲುಪಲಿದೆ. 927 ಕೋಟಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟಲ್ಲಿ 755 ಕೋಟಿ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಅಳಿ ಹಾಕುವ ಕಟ್ಟಡ ನಿರ್ಮಾಣದ ರೈಲ್ವೆ ಸ್ಟೇಷನ್ ನಿರ್ಮಾಣಕ್ಕೆ ಬಳಸಲಾಗುವುದು. 25 ಕೋಟಿ ಎಲೆಕ್ಟ್ರಿಕಲ್ ವರ್ಕ್, 67 ಕೋಟಿ ಈ ಹೊಸ ರೂಟ್ನ ಎಲೆಕ್ಟ್ರಿಫಿಕೇಷನ್ಗೆ ಮೀಸಲಿಟ್ಟಿದ್ದಾರೆ. ಇನ್ನುಳಿದ 77 ಕೋಟಿ ರೂಪಾಯಿ ಸಿಗ್ನಲಿಂಗ್ ಸಿಸ್ಟಮ್ ಟೆಲಿಕಮ್ಯುನಿಕೇಷನ್ಗೆ ಬಳಸಿಕೊಳ್ಳಲಾಗುವುದು. ಸ್ನೇಹಿತರೆ, ಕೊನೆಯದಾಗಿ ಈ ನೂತನ ರೈಲು ಮಾರ್ಗದಿಂದ ಆಗುವಂತಹ ಲಾಭಗಳು, ಅನುಕೂಲತೆಗಳನ್ನು ನೋಡ್ತಾ ಹೋಗೋಣ. ಬಹುಮುಖ್ಯವಾಗಿ ಬೆಳಗಾವಿಯಿಂದ ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡ ಹಾಗೆ ಬೆಂಗಳೂರಿನ ನಡುವಿನ ಅಂತರದಲ್ಲಿ 31 ಕಿಲೋಮೀಟರ್ ಕಡಿಮೆಯಾಗಲಿದೆ. ಸದ್ಯಕ್ಕೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಟ್ರೈನ್ಗಳು ಬಳಸಿಕೊಂಡು ಲೋಂಡಾ, ಖಾನಾಪುರದ ಮೇಲೆ ಹಾದು ಹೋಗುತ್ತಿರುವುದರಿಂದ ಬಸ್ಸಿನ ರೂಟ್ಗೆ ಕಂಪೇರ್ ಮಾಡಿದ್ರೆ ಬಸ್ಗಳಲ್ಲಿ ಕೇವಲ 94 ಕಿಲೋಮೀಟರನ್ನು 1.5 ಗಂಟೆಗಳಲ್ಲಿ ಬೆಳಗಾವಿಗೆ ತಲುಪಬಹುದು. ಅದೇ ಟ್ರೈನ್ಗಳನ್ನು ಬಳಸಿಕೊಂಡು ಹೋದರೆ 3.5 ಗಂಟೆಯಿಂದ 4 ಗಂಟೆ ಸಮಯ ಬೇಕಾಗುತ್ತೆ. ಆದ್ದರಿಂದ ಈ ಹೊಸ ರೈಲು ಮಾರ್ಗ ಪೂರ್ಣಗೊಂಡ ನಂತರ ಪ್ರಯಾಣದ ಸಮಯ ಬಹುತೇಕ ಕಡಿಮೆ, ಅಂದರೆ 1 ಗಂಟೆಯ ಮೇಲೆ ರೀಚ್ ಆಗಬಹುದಾಗಿದೆ. ಬೆಂಗಳೂರು ಪುಣೆ ರೈಲ್ವೆ ಎಕನಾಮಿಕ್ ಕಾರಿಡಾರ್ಗಳು ಸಹ ಈ ಹೊಸ ಮಾರ್ಗದ ಲಾಭವನ್ನು ಪಡೆಯಬಹುದು. ಮುಖ್ಯವಾಗಿ ಈ ರೈಲು ಮಾರ್ಗ ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಹಾದು ಹೋಗುತ್ತಿರುವುದರಿಂದ ವಾಣಿಜ್ಯೋದ್ಯಮಕ್ಕೆ ಸರಕು ಸಾಗಾಣಿಕೆಯಲ್ಲಿ ಉತ್ತಮ ಸಂಪರ್ಕ ಕಲ್ಪಿಸಿದಂತಾಗುತ್ತೆ. ಹಾಗೆ ಈ ಭಾಗದ ರೈಲ್ವೆ ಸೌಕರ್ಯ ಪಡೆಯದೇ ಇರುವ ಜನರಿಗೂ ಸಹ ರೈಲ್ವೆ ಸೌಕರ್ಯವನ್ನು ಒದಗಿಸುವುದರ ಜೊತೆಗೆ ಉದ್ಯೋಗ ಅವಕಾಶಗಳಿಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿನ ಜನರು ದೊಡ್ಡ ನಗರಗಳಾದ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡಗಳಿಗೆ ಸುಲಭವಾಗಿ ತೆರಳಲು ಸಹಾಯದಾಯಕವಾಗುತ್ತೆ. ಇನ್ನು ಈ ಮಾರ್ಗವನ್ನು ಮಾರ್ಚ್ 2026ಕ್ಕೆ ಪೂರ್ಣಗೊಳಿಸಬಹುದೆಂಬ ಭರವಸೆಯನ್ನು ನೀಡಿದ್ದಾರೆ. ಆದರೆ ಅನುದಾನ ಬಿಡುಗಡೆಯಾಗಿದ್ದರೂ ಸಹ ಭೂಸ್ವಾಧೀನದಂತಹ ಪ್ರಕ್ರಿಯೆಗಳು ಇನ್ನೂ ಆರಂಭವಾಗದೇ ಇರುವುದು ಬೇಸರದ ಸಂಗತಿ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಮಾಹಿತಿ ತಲುಪಿಸಲು ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.